Hi family, welcome back to Megha's Kitchen Tips. ಇವತ್ತಿನ ವಿಡಿಯೋಲಿ ಪೆನ್ ಕ್ಯಾಪಿಂದ ಆಗೋ ಉಪಯೋಗಗಳನ್ನ ನೋಡೋಣ. ಯೂಸ್ ಮಾಡ್ದಲೇ ಇರೋ ಪೆನ್ ಕ್ಯಾಪ್ ಇದ್ರೆ ಖಂಡಿತವಾಗ್ಲೂ ಎಸಿಬೇಡಿ. ದಿನಸಿ ಪ್ಯಾಕೆಟ್ ಆಗಿರ್ಬೋದು, ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಈ ಥರ ಮೇಲ್ಗಡೆ ಕಟ್ ಮಾಡಿರ್ತೀವಿ, ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಪೆನ್ ಕ್ಯಾಪಿಂದ ಸೆಕ್ಯೂರ್ ಮಾಡೋದ್ರಿಂದ ಟೈಟ್ ಆಗಿರುತ್ತೆ. ನಿಮ್ಮ ಹತ್ರ ಬುಕ್ ಮಾರ್ಕ್ಸ್ ಇಲ್ಲ ಅಂದರೆ ನಾವು ಪೆನ್ ಕ್ಯಾಪ್ನೇ ಈ ಥರ ಬುಕ್ ಮಾರ್ಕ್ ಆಗಿ ಯೂಸ್ ಮಾಡ್ಕೋಬೋದು, ಈಸಿಯಾಗಿರುತ್ತೆ. ಎಲೆಕ್ಟ್ರಿಕ್ ಬಿಲ್ಲು, ಗ್ಯಾಸ್ ಬಿಲ್ಲು ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಳೆದೋಗುತ್ತೆ, ಆದರೆ ನಿಮ್ಮ ಹತ್ರ ಪೇಪರ್ ಕ್ಲಿಪ್ ಇಲ್ಲ ಅಂದರೆ ಈ ಥರ ಎಲ್ಲ ಒಟ್ಟಿಗೆ ಸೇರಿಸಿ ಪೆನ್ ಕ್ಯಾಪ್ ಹಾಕಿ ಎತ್ತಿಟ್ಕೋಬೋದು. ಎಷ್ಟೇ ಸೂಜಿಗಳಿದ್ರೂ ಅದು ಕಳೆದೋಗ್ಬಿಡುತ್ತೆ. ಬಟ್ ಈ ಥರ ನಾವು ಪೆನ್ ಒಳಗಡೆನೆ ರೀಫಿಲ್ ಒಳಗಡೆ ಈ ಥರ ಹಾಕಿಬಿಟ್ಟು ಮೇಲ್ಗಡೆ ಕ್ಯಾಪ್ ಹಾಕೋದ್ರಿಂದ ಕಳೆದು ಹೋಗಲ್ಲ. ಹಾಗೆ ಎಲ್ಲನೂ ನಾವು ಸೇಫಾಗಿ ಎತ್ತಿಡ್ಬೋದು. ಮಕ್ಕಳ ಕೈಗಾಗಿರ್ಬೋದು, ಅದು ಚುಚ್ಚಲ್ಲ. ನೆಕ್ಸ್ಟ್ ಸ್ಟೆಪ್ಪು, ಈ ಥರ ಕ್ಯಾಲೆಂಡರು ಒಂದೊಂದ್ಸತಿ ರಾತ್ರಿ ಗಾಳಿಗೆ ತುಂಬಾ ಸೌಂಡ್ ಮಾಡುತ್ತೆ, ಆದರೆ ಈ ಥರ ಪೆನ್ ಕ್ಯಾಪ್ ಹಾಕೋದ್ರಿಂದ ಅದು ಸೌಂಡ್ ಮಾಡಲ್ಲ. ಶವರ್ ಕರ್ಟನ್ ಅಥವಾ ವಿಂಡೋ ಕರ್ಟನ್ಗೆ ನಿಮ್ಮ ಹತ್ರ ಏನಾದರೂ ಕರ್ಟನ್ ಬ್ಯಾಂಡ್ ಇಲ್ದಲೇ ಇದ್ದರೆ ಈ ಥರ ಪೆನ್ ಕ್ಯಾಪಿಂದ ಕೂಡ ಒಟ್ಟಿಗೆ ಸೇರಿಸಿ ಹಾಕೋದ್ರಿಂದ ಅದು ಒಂದು ಕಡೆ ಇರುತ್ತೆ, ಬೆಳಗ್ಗೆ ಹೊತ್ತು ಬೆಳಕು ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂದರೆ ಈ ಥರ ಬಟ್ಟೆ ಒಣಗಿ ಹಾಕೋಕ್ಕೆ ನಿಮ್ಮ ಹತ್ರ ಜಾಸ್ತಿ ಕ್ಲಿಪ್ಸ್ ಇಲ್ಲ ಅಂದರೆ ಪೆನ್ ಕ್ಯಾಪ್ನೇ ಯೂಸ್ ಮಾಡಿ ನಾವು ಕ್ಲಿಪ್ಸ್ ಥರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನನ್ನ ಫೇವ್ರೆಟ್ ಟಿಪ್ಪು, ಅಕಸ್ಮಾತ್ ನಿಮ್ಮ ಹತ್ರ ಡಬಲ್ ಸೈಡೆಡ್ ಟೇಪ್ ಇಲ್ಲ ಅಂದರೆ ಈ ಥರ ಟೇಪ್ನೇ ಎರಡು ಕಡೆ ರೌಂಡ್ ಮಾಡಿ ಅದ್ರ ಮೇಲ್ಗಡೆ ಕ್ಯಾಪ್ ಹಾಕಿ ಕನ್ನಡಿ ಮುಂದೆ ಈ ಥರ ಹಾಕ್ಕೊಂಡ್ರೆ ಇದು ಹೋಲ್ಡರ್ ಥರ ವರ್ಕ್ ಆಗುತ್ತೆ. ನೀವು ಇದಕ್ಕೆ ಮಾಸ್ಕ್ ಆಗಿರ್ಬೋದು ಅಥವಾ ನಿಮ್ದು ಏನೇ ಚಿಕ್ಕ ಚಿಕ್ಕ ಐಟಮ್ ಈಸಿಯಾಗಿ ಹ್ಯಾಂಗ್ ಮಾಡ್ಕೋಬೋದು ಕನ್ನಡಿ ಮುಂದೆನೇ. ಸೊ ಫ್ಯಾಮಿಲಿ, ನಿಮ್ಗೆ ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಬಾಯ್.